ಫ್ರೆಂಡ್ಸ್ ನೋಡ್ರಿ ನಿಮ್ಮ ಲೈಫ್ದಾಗ ನೀವು ಯಾವುದಕ್ಕೂ ಬೆಲೆ ಕೊಡಲಿಲ್ಲ ಅಂದ್ರೂ ನಡಿತೈತಿ. ಟೈಮಿಗೆ ಮಾತ್ರ ಭಾಳ ವ್ಯಾಲ್ಯೂ ಕೊಡ್ರಿ. ಸೊ ಯಾಕಂದ್ರೆ ನೀವು ಎಷ್ಟೋ ದುಡ್ಡು ಮಾಡ್ಬೋದು, ದುಡ್ಡು ಕಳ್ಕೊಬೋದು, ಮತ್ತೆ ನೀವು ದುಡ್ಡು ವಾಪಸ್ ಮಾಡ್ಬೋದು, ರೊಕ್ಕ ಗಳಿಸ್ಬೋದು, ಎಲ್ಲ ಗಳಿಸ್ಬೋದು. ಬಟ್ ಕಳೆದು ಹೋದ ಟೈಮ್ ನೀವು ವಾಪಸ್ ತರೋಕ್ಕಾಗೋದಿಲ್ಲ. ಓಕೆ, ಈಗ ಎಷ್ಟೋ ಜನ ಸಫರ್ ಆಗ್ತಾರೆ. ಆಮೇಲೆ ಟೈಮ್ ವೇಸ್ಟ್ ಮಾಡ್ತಾರೆ. ಏನೋ ಯಂಗ್ ಏಜ್ ಇರ್ತೈತಿ, ಹೆಂಗೋ ನಡೀತೈತಿ ಬಿಡು, ಪಾಕೆಟ್ ಮನಿ ಮೇಲೆ ನಾನು ಇನ್ನೂ ಓದಾತೀನಿ, ಅಥವಾ ಈಗ ಮುಗಿಸಿ ಒಂದು ವರ್ಷ ಆಗೈತಿ, 6 ತಿಂಗಳಾಗೈತಿ, ನಡೀತದೆ, ಜಾಬ್ ಮುಂದೆ ಸಿಗ್ತಾವ, ಆರಾಮ್ ಲೈಫ್ ಲೀಡ್ ಮಾಡೋನು ಅಂತ ಏನೇನೋ ಪ್ಲ್ಯಾನ್ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅನಾವಶ್ಯಕವಾಗಿ. ನಾ ಎಲ್ಲರಿಗೂ ಹೇಳತ್ತಿಲ್ಲ, ಅನಾವಶ್ಯಕವಾಗಿ ಅಲ್ಲಿ ನಿಂತೆ ಇಲ್ಲಿ ನಿಂತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಟೀ ಪಾಯಿಂಟ್ಗೆ ಹೋಗ್ತೀರಿ, ನೀವು ಚಾ ಕುಡಿಯೋಕೆ ಎಷ್ಟೊತ್ತು ಬೇಕು ರೀ? ಟೀ ಪಾಯಿಂಟಿಗೆ ಚಾ ಕುಡಿಲಿಕ್ಕೆ ಅಂತ ಹೋಗ್ತೀರಿ, ಎಷ್ಟೊತ್ತು ಬೇಕು ಟೀ ಪಾಯಿಂಟಿಗೆ ಚಾ ಕುಡಿಯೋಕೆ? ಒಂದು 5 ರೂಪಾಯಿನೋ 10 ರೂಪಾಯಿನೋ ಒಂದು ಕಪ್ ಚಾ ಕುಡಿದು ನಾವು ಅಲ್ಲಿ ಅರ್ಧ ತಾಸು 1 ತಾಸು ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಸುಮ್ಮನೆ ಹರಟಿ ಹೊಡಿತೇವೆ ನಾವಲ್ಲೇ. ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟೈಮ್ ಅನ್ನೋದು ಭಾಳ ಪ್ರೀಷಿಯಸ್ ಇವತ್ತಿನ ಕಾಲದಾಗ. ಎಲ್ಲ ಕ್ಷೇತ್ರದಾಗ ಕಾಂಪಿಟೇಷನ್ ಭಾಳ ಆಗ್ಬಿಟ್ಟೈತಿ. ಸೊ ಟೈಮ್ ಭಾಳ ವ್ಯಾಲ್ಯೂಯಬಲ್ ಐತಿ. ಅದನ್ನೇ ವೈಸಾಗಿ ಯೂಸ್ ಮಾಡಿರಿ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊರಿ. ಏನಾರ ಕಲಿತಾ ಇರ್ರಿ. ಸೊ ಪ್ರತಿ ಒಂದೊಂದು ಮಿನಿಟನ್ನು ಕೂಡ ಇವತ್ತು ಭಾಳ ಇಂಪಾರ್ಟೆಂಟು. ಸೊ ನಾವು ಆ್ಯಕ್ಚುಲಿ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ ಜನ. ಇವತ್ತು ಭಾಳ ಕಾಂಪಿಟೇಟಿವ್ ವರ್ಲ್ಡ್ನಾಗ ನಾವು ಬದುಕಾತೀವಿ. ಸೊ ಟೈಮಿಗೆ ಭಾಳ ವ್ಯಾಲ್ಯೂ ಕೊಡ್ರಿ, ಟೈಮಿನ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಂತೋಷ್ ತಿವಲಿ ಸೈನಿಂಗ್ ಆಫ್.